ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದ ಕೂಗಳಿತೆ ದೂರದಲ್ಲಿ ಇರುವ ಬೆಳಗೆರೆ ಗ್ರಾಮದ ರಸ್ತೆಯ ಮೇಲೆ ಬರುವ ಟಿಪ್ಪರ್ ಲಾರಿಗಳ ಹಾವಳಿಗೆ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಬೆಳಗೆರೆ ಗ್ರಾಮದ ಮಾರ್ಗವಾಗಿ ಜಲ್ಲಿ ಮತ್ತು ಸ್ಯಾಂಡ್ ಹಾಗೂ ಮಣ್ಣು ತುಂಬಿಕೊಂಡು ಬರುವ ಟಿಪ್ಪರ್ ಲಾರಿಗಳು ನಿಯಮ ಉಲ್ಲಂಘನೆ ಮಾಡಿ ಮನಸ್ಸು ಇಚ್ಛೆ ಲೋಡ್ ಹಾಕಿಕೊಂಡು ಬರ್ತಾ ಇದ್ದು ಸಣ್ಣ ಪುಟ್ಟ ವಾಹನಗಳು ಹಾಗೂ ದ್ವಿಚಕ್ರ ವಾಹನಗಳಿಗೆ ಕಿರಿಕಿರಿ ಉಂಟಾಗಿದೆ. ಓವರ್ಲೋಡ್ ಟಿಪ್ಪರ್ಗಳ ಓಡಾಟದಿಂದಾಗಿ ರಸ್ತೆಯಲ್ಲಿ ಧೂಳು ಹಾಗೂ ಮಣ್ಣು ಗಾಳಿಗೆ ತೂರಿಕೊಂಡು ಬಂದು ದ್ವಿಚಕ್ರ ವಾಹನದಲ್ಲಿ ಹೋಗುವವರ ಕಣ್ಣುಗಳಿಗೆ ಬಿದ್ದು ಅಪಘಾತಗಳಾಗುವ ಸಂಭವವಿದೆ. ಬೆಳಗೇರ ಮುಂಡರಗಿ ಮಾರ್ಗವಾಗಿ ಯಾದಗಿರಿ ಕಡೆ ಪಟ್ಟಣಕ್ಕೆ ಬರುವ ಟಿಪ್ಪರ್ ಲಾರಿಗಳು ಗ್ರಾಮದಲ್ಲಿ ಅತಿ ಹೆಚ್ಚು ಭಾರ ಹೇರಿಕೊಂಡು ಬರ್ತಾ ಇದ್ದು ಇದರಿಂದ ಬೆಳಗೇರ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಕಿತ್ತು ಗುಂಟಿಗಳು ಬಿದ್ದಿದೆ. ಟಿಪ್ಪರ್ಗಳು ಗ್ರಾಮದಲ್ಲಿಯೂ ಕೂಡ ಅತಿ ವೇಗವಾಗಿ ಸಂಚಾರ ಮಾಡ್ತಾ ಇದ್ದು ದ್ವಿಚಕ್ರ ವಾಹನ ಸವಾರು ಟಿಪ್ಪರ್ ಲಾರಿಗಳು ಬಂದಾಗ ಭಯದಿಂದ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗೇರೆ ಗ್ರಾಮದಲ್ಲಿ ಮೊದಲೇ ಪಾದಚಾರಿ ಮಾರ್ಗವಿಲ್ಲ, ಜನ ರಸ್ತೆಯಲ್ಲಿ ಓಡಾಡಬೇಕು. ಹೀಗಿರಬೇಕಾದ್ರೆ ವೇಗವಾಗಿ ಬರುವ ಟಿಪ್ಪರ್ ಲಾರಿಗಳ ಹಾವಳಿಗೆ ಕಳೆದ 4-5 ತಿಂಗಳಲ್ಲಿ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಆರ್ಟಿಒ ಪೊಲೀಸರ ಮೌಢ. ಬೆಳಗೇರೆ ಗ್ರಾಮ ಮುಂಡರಗಿ ಕ್ರಾಸ್ ಮಾರ್ಗವಾಗಿ ಹಾಗೂ ಯಾದಗಿರಿ ಮುಖ್ಯ ರಸ್ತೆ ಮಾರ್ಗವಾಗಿ ಟಿಪ್ಪರ್ ಲಾರಿಗಳು ಬೆಳಗೇರ ಗ್ರಾಮದೊಳಗೆ ಬರುತ್ತೆ. ಆದರೆ ಒಂದು ಟಿಪ್ಪರ್ ಲಾರಿಗೆ ಎಷ್ಟು ಲೋಡ್ ಹಾಕಬೇಕು ಅಂತ ನಿಯಮವಿದೆ. ಲೋಡ್ ಮೇಲೆ ಧೂಳು ಹೊರಗೆ ಬರದಂತೆ ಕವರ್ ಮಾಡಬೇಕು ಕೂಡ. ಇದ್ಯಾವುದನ್ನು ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದು ರಸ್ತೆಯಲ್ಲಿ ಸಂಚಾರ ಮಾಡುವ ಇತರ ವಾಹನಗಳಿಗೆ ತೀರಾ ಕಿರಿಕಿರಿ ಆಗ್ತಾ ಇದ್ರು ಆರ್ಟಿಒ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿಲ್ಲ. ಟಿಪ್ಪರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಆರ್ಟಿಒ ಅಧಿಕಾರಿಗಳು ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಗ್ರಾಮಸ್ಥರಲ್ಲಿ ಕಾಡ್ತಾ ಇದೆ. ಒಂದು ಕೈಯಲ್ಲಿ ಸ್ಟೇರಿಂಗ್, ಮತ್ತೊಂದು ಕೈಯಲ್ಲಿ ಮೊಬೈಲ್ ಹಿಡಿದು ಬರುವ ಟಿಪ್ಪರ್ಗಳು ಕಾನೂನು ಪಾಲನೆ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒಂದು ಕೈಯಲ್ಲಿ ಸ್ಟೇರಿಂಗ್ ಹಾಗೂ ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡಿದು ವಾಹನ ಚಲಾಯಿಸಿಕೊಂಡು ಬರುವುದು ಅಪಘಾತಕ್ಕೆ ಕಾರಣವಾಗಿದೆ. ಹೆಚ್ಚು ಲೋಡ್ ಹಾಕಿಕೊಂಡು ಬರ್ತಾ ಇರೋದ್ರಿಂದ ಕಿರಿಕಿರಿ ಆಗ್ತಾ ಇದೆ. ಟಿಪ್ಪರ್ ಲಾರಿಗಳ ಚಾಲಕರಿಗೆ ಪಟ್ಟಣಕ್ಕೆ ಬರುವ ಸಮಯ ನಿಗದಿ ಮಾಡಬೇಕು ಹಾಗೂ ಲೋಡ್ ಎಷ್ಟು ಹಾಕಬೇಕು ಎನ್ನುವುದರ ಬಗ್ಗೆ ಆರ್ಟಿಒ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸೂಚನೆ ಕೊಡಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಹೋಗುವ ಟಿಪ್ಪರ್ಗಳು ಅಧಿಕ ಲೋಡ್ ಹಾಕಿಕೊಂಡು ಮನಸ್ಸು ಇಚ್ಛೆ ಹೋಗುತ್ತೆ. ರಸ್ತೆಗಳು ಹಾಳಾಗಿದ್ದು ಇಂತಹ ರಸ್ತೆಯಲ್ಲಿ ವೇಗವಾಗಿ ಸಂಚಾರ ಮಾಡ್ತಾರೆ. ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ಇದು ಮತ್ತಷ್ಟು ಅನಾಹುತಕ್ಕೆ ಕಾರಣವಾಗಿದೆ. ಅಕ್ಕಪಕ್ಕದಲ್ಲಿ ದ್ವಿಚಕ್ರ ವಾಹನದಲ್ಲಿ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರ್ಟಿಒ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.